ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಈ ಲಾಗ್ ಬಂದ್ಬಿಟ್ಟು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಅಂದರೆ ನಾನು ಬನ್ನೇರುಘಟ್ಟದಲ್ಲಿ ಹೋಗಿ ಮೀನು ತೊಗೊಂಡೆ ಅಂತ ನಿಮಗೆ ಹೇಳಿದ್ರಲ್ಲ. ಸೊ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫಸ್ಟಿಗೆ 2 ಈರುಳ್ಳಿ ತೊಗೋಬೇಕಾಗುತ್ತೆ, ಹಾಗೆ 2 ಟೊಮೊಟೊ ತೊಗೋಬೇಕಾಗುತ್ತೆ. ನೀಟಾಗಿ ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ಅರ್ಧ ಹೋಳು ಕಾಯಿ ತೊಗೋಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಕಟ್ ಮಾಡಿ ಇಟ್ಕೊತಾ ಇದ್ದೀವಿ. ನೀವು ತುರ್ಕೋಬೋದು, ಕೆಲವರು ಹಾಗೆ ಕಟ್ ಮಾಡಿ ಇಟ್ಕೊತಾರೆ. ಇನ್ನೊಂದು ಒಗ್ಗರಣೆಗೋಸ್ಕರ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದಾರೆ. ಈ ಅಡುಗೆ ಮಾಡ್ತಿರೋದು ಯಾರು ಅಂದರೆ ನಮ್ಮ ಮನೆಯವರು. ಬನ್ನಿ ಯಾವ ರೀತಿ ಅವ್ರು ಅಡುಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವೇನು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಟೊಮೊಟೊ ಇದೆಯಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಬಿಟ್ಟು ಅವ್ರು ಈ ಥರ ಫ್ರೈ ಮಾಡ್ತಾಯಿದ್ದಾರೆ. ಸೊ ಆ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಹಾಕೋಬೇಕಾಗುತ್ತೆ. ಹಾಗೆ ಅವರು ಮೀನನ್ನ ಕೂಡ ಕಟ್ ಬಂದಿದ್ದನ್ನ ನೀಟಾಗಿ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನೋಡಿ, ಅಂದರೆ ಮೀನು ತುಂಬಾ ಚೆನ್ನಾಗಿತ್ತು, ಹಾಗೆಯೇ ತುಂಬಾ ಕೊಬ್ಬಿತ್ತು ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ಸೊ ಇವರು ಮೀನಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ ಇಡ್ತಾರೆ. ಯಾಕಂದರೆ ಮೀನಲ್ಲಿ ಏನಾರ ಜೊಳ್ಳು ಥರ ಇದ್ದರೆ ಅದೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ಮೀನಿಗೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ನೀಟಾಗಿ ಅದನ್ನು ಕೂಡ ವಾಶ್ ಮಾಡ್ಕೊತಾರೆ. ಹಾಗೆ ನಾನೇನು ಬಿಸಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕೋಬೇಕಿತ್ತು. ಸೊ ಈಗ ಮಿಕ್ಸಿಗೆ ಹಾಕೋತಾ ಇದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ, ಅದೇ ಕಾಯಿ ನಾನು ಏನೇನು ಹೇಳಿದ್ದೆ ಅರ್ಧ ಹೋಳು, ಆ ಕಾಯಿ ಹಾಕೊತಾ ಇದ್ದೀವಿ. ಅದ್ರ ಜೊತೆಗೆ ಚಕ್ಕೆ ಲವಂಗ ಕೂಡ ಹಾಕೊತಾ ಇದ್ದೀವಿ. ನೆಕ್ಸ್ಟು ಚಕ್ಕೆ ಲವಂಗ ಆದಮೇಲೆ ಹುಣ್ಸೆಹಣ್ಣು ಕೂಡ ಹಾಕೊತಾ ಇದ್ದೀವಿ. ನೆನೆಸಿ ಇಟ್ಟಿರೋ ಹುಣ್ಸೆಹಣ್ಣು ಕೂಡ ಹಾಕೊತಾ ಇದ್ದೀವಿ, ಹುಣಸೆ ಹಣ್ಣನ್ನು ಕೂಡ. ಹಾಗೆಯೇ ಅದಕ್ಕೆ ಕೆಲವು ಧನಿಯಾ ಪುಡಿನೂ ಕೂಡ ಹಾಕೊತಾ ಇದ್ದೀವಿ, ನೋಡ್ತಾ ಇದ್ದೀರಾ. ಹಾಗೆ ಮೆಣಸಿಕಾಯಿ ಪುಡಿನೂ ಕೂಡ ಹಾಕೊತಾ ಇದ್ದೀವಿ ಇದರೊಳಗೆ. ಅವ್ರು ಮೀನು ಸಾಂಬಾರಿಗೆ ಏನೇನು ಬೇಕು, ಯಾವುದು ಮಿಕ್ಸಿಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ಧನಿಯಾ ಪುಡಿ, ಮೆಣಸಿಕಾಯಿ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊತಾ ಇದ್ದೀವಿ. ಈಗ ರುಬ್ಬಿ ಇಟ್ಟಿರೋ ಖಾರ ಒಂದು ಸೈಡ್ ಇದೆ. ಸೊ ಈಗ ತಪ್ಪಲೆಗೆ ಸ್ವಲ್ಪ 2 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀವಿ, ಬಾಡಿಸ್ಕೊತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಈಗ ರುಬ್ಬಿಟ್ಟಿರೋ ಖಾರನೂ ಕೂಡ ಆ ಫ್ರೈ ಮಾಡ್ತಿರೋ ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ಹಾಗೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಾಡಿಸಿ ಅದಾದಮೇಲೆ ಎಷ್ಟು ಅಳತೆಗೆ ನೀರು ಬೇಕೋ ಆ ನೀರನ್ನ ನಾವು ಹಾಕ್ಕೊತಾ ಇದ್ದೀವಿ. ಕೆಲವರಿಗೆ ಗಟ್ಟಿ ಇರಬೇಕು, ಕೆಲವರಿಗೆ ತೆಳ್ಳ ಇರಬೇಕು ಮೀನು ಸಾಂಬಾರು. ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ನೀರು ಹಾಕ್ಕೊತಾ ಇದ್ದೀವಿ. ಅದು ಮಳ್ಳೋ ಟೈಮಿಗೆ ನಾವು ಮೀನು ಹಾಕ್ಕೊತಾ ಇದ್ದೀವಿ. ಅಂದರೆ ಖಾರ, ಉಪ್ಪು, ಹುಳಿ ಎಲ್ಲ ಆದಮೇಲೆ ಅದು ಮಳ್ಳಬೇಕಾದ್ರೆ ನಾವು ಮೀನು ಹಾಕ್ಕೊತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ನಮ್ಮ ಮನೆಯವ್ರು ಮೀನು ಹಾಕ್ತಾ ಇದ್ದಾರೆ, ಅದು ಮಳ್ತಾ ಇದೆ ಸಾಂಬಾರು. ಸೊ ಈ ಮೀನು ಬಂದ್ಬಿಟ್ಟು ಜಸ್ಟ್ ಒಂದು 5 to 6 ಮಿನಿಟ್ಸ್ ಅಷ್ಟೇ ಅವರು ಬೇಯಿಸೋದು. ಯಾಕೆಂದರೆ ಮೀನು ಬೇಗನೆ ಬೇಯುತ್ತೆ ಅನ್ನೋ ಕಾರಣಕ್ಕೆ ಖಾರ ಎಲ್ಲ ಬೆಂದ ಮೇಲೆ ನಾವು ಮೀನು ಹಾಕ್ಕೊತಾ ಇದ್ದೀವಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದೆಲ್ಲ ಮೀನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದ್ರ ಮೇಲೆ ನಮ್ಮ ಮನೆಯವರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾರೆ. ಯಾಕೆ ಅಂದರೆ ಸಾಂಬಾರು ಬೇಯೋ ಟೈಮಲ್ಲಿ ಎಣ್ಣೆ ಹಾಕಿದ್ರೆ ಟೇಸ್ಟಿ ಇರುತ್ತೆ. ಅವ್ರು ಮಾಡೋದು ಆ ಥರ ಇರುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್.